ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಬಂಧನ ಸಂಬಂಧಪಟ್ಟಂಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಕಿಡ್ನಾಪ್ ಕೇಸಲ್ಲಿ ಎಚ್.ಡಿ. ರೇವಣ್ಣ ಬಂಧನದ ವಿಚಾರ, ಈ ಒಂದು ಕಾನೂನು ಹೋರಾಟದಲ್ಲಿ ಹೇಗೆ ಬಚಾವ್ ಆಗಬೇಕು, ಯಾವ ರೀತಿ ಬಿಡುಗಡೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಕೀಲರ ಜೊತೆ ರೇವಣ್ಣ ಸಮಾಲೋಚನೆ ನಡೆಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ ರೇವಣ್ಣ. SIT ವಿಚಾರಣೆ ಬಗ್ಗೆ ರೇವಣ್ಣ ಅವರು ವಕೀಲರಿಗೆ ಮಾಹಿತಿ ಕೊಟ್ಟಿರುವಂಥದ್ದು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಮಗ್ರವಾದ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ರೇವಣ್ಣ ಅವ್ರನ್ನ SIT ಕಸ್ಟಡಿಗೆ ನ್ಯಾಯಾಲಯ ಒಪ್ಪಿಸಿರುವಂಥದ್ದು. SIT ಸುಮಾರು 5 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಲಾಗಿತ್ತು. ನಿನ್ನೆ ಸಂಜೆ 3 ದಿನಗಳ ಕಾಲ ನ್ಯಾಯಾಧೀಶರು SIT ಕಸ್ಟಡಿಗೆ ರೇವಣ್ಣ ಅವ್ರನ್ನ ಒಪ್ಪಿಸಿರುವಂಥದ್ದು. ಇದೀಗ ಈ ಒಂದು ಪ್ರಕರಣದಲ್ಲಿ ಬಿಡುಗಡೆ ಹೊಂದಲು ಅಥವಾ ಬೇಲ್ ಪಡೆಯುವ ಸಲುವಾಗಿ ವಕೀಲರ ಜೊತೆ ರೇವಣ್ಣ ಸುಮಾರು 1 ಗಂಟೆಗಳ ಕಾಲ ಸಮಾಲೋಚನೆ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಬಿಡುಗಡೆ ಹೊಂದೋದು ಹೇಗೆ, ಕಾನೂನು ಹೋರಾಟ ಮುಂದುವರಿಸೋದು ಹೇಗೆ ಅನ್ನುವ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿರುವಂಥದ್ದು. ಈ ಬಗ್ಗೆ ರೇವಣ್ಣ ಅವರ ವಕೀಲರು ಏನು ಹೇಳಿದ್ರೆ ನೋಡ್ಕೊಂಬರೋಣ. ಆ ಮಾಜ ಪ್ರಕ್ರಿಯೆ ನೋಟಿಸ್ ನನಗೆ ಸಂಬಂಧಪಟ್ಟಂತ ನಮ್ಮ ಮನೆಯವರು ನನಗೆ ಆಥರೈಸ್ ಕೊಡಲಾಗಿ ನಾನು ಅವತ್ತು ನೋಟಿಸನ್ನು ನನ್ನ ಆಥರೈಸ್ ನೋಟನ್ನ SIT ಅವರಿಗೆ ಕೊಟ್ಟು ಅವರಿಂದ ನಾನು ನೋಟಿಸನ್ನು ರಿಸೀವ್ ಮಾಡ್ಕೊಂಡು ಮಾಜ ಪ್ರಕ್ರಿಯೆ ಏನೆಲ್ಲ ಮಾಡಬೇಕಾಯಿತು ಅದಕ್ಕೆ ಸಹಕಾರಗಳನ್ನು ಎಚ್.ಡಿ. ರೇವಣ್ಣ ಇದೀಗ ಕಾನೂನು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಅವರು ಎಚ್.ಡಿ. ರೇವಣ್ಣ SIT ಕಸ್ಟಡಿಯಲ್ಲಿದ್ದಾರೆ. ಮುಂದಿನ ಕಾನೂನು ಹೋರಾಟ ನಡೆಸುವುದು ಹೇಗೆ, ಈ ಪ್ರಕರಣದಲ್ಲಿ ಬಚಾವಾಗೋದು ಹೇಗೆ ಅಥವಾ ಈ ಪ್ರಕರಣದಲ್ಲಿ ಬೇಲ್ ಪಡೆಯೋದು ಹೇಗೆ, ಇನ್ನಿತರ ಕಾನೂನಾತ್ಮಕ ವಿಚಾರಗಳ ಬಗ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ರೇವಣ್ಣ ವಕೀಲರ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ವಕೀಲರ ಜೊತೆ ಚರ್ಚೆ ಮಾಡಿರುವಂಥದ್ದು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ರವಿ ಕಡೂರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ರವಿ, ಈಗ ರೇವಣ್ಣ ಅವರು ಈಗಾಗಲೇ SIT ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿಯಲ್ಲಿ ಇದ್ದುಕೊಂಡೇ ವಕೀಲರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನಿದೆ ಅಪ್ಡೇಟ್ಸ್? ಸುರೇಶ್, ಈಗಾಗಲೇ ನೋಡಿದ್ವಿ ಪ್ರಜ್ವಲ್ ರೇವಣ್ಣ ಪೆಂಡ್ರೋ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳೆಯ ಅಪಹರಣದ ಆರೋಪದ ಮೇಲೆ ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತದ್ದು ಎಚ್.ಡಿ. ರೇವಣ್ಣ. ಈಗಾಗಲೇ ಅವರನ್ನ 4 ದಿನಗಳ ಕಾಲ SIT ವಶಕ್ಕೆ ಈಗಾಗಲೇ ಪಡೆದಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಶನಿವಾರ ವಿಶೇಷ ತನಿಖಾ ತಂಡ ಕೂಡ ವೈನಸ್ತಿಪುರ ಶಾಸಕ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಕಿರುಕುಳ ಈಗಾಗಲೇ ನೀಡಿದ್ದಾರೆ ಅನ್ನೋ ಆರೋಪದ ಮೇಲೆ, ಮಹಿಳೆಯನ್ನ ಅಪಹರಿಸಿದ ಆರೋಪದ ಮೇಲೆ ಈಗಾಗಲೇ ಅವರನ್ನು ಕೂಡ ಬಂಧಿಸಲಾಗಿರುವಂತದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಮೇ 4ರಂದು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಕೂಡ ತಿರಸ್ಕಾರಗೊಂಡಿತ್ತು. ಇನ್ನು ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ಇನ್ನು ನಿನ್ನೆ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಾಗಿತ್ತು. ಇದನ್ನು ವಶಕ್ಕೆ ಪಡೆದಿರುವಂತಹ SIT ಕಚೇರಿಯಲ್ಲಿ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಇಂದು ಕೂಡ ಅನೇಕ ವಿಚಾರಣೆಗಳು ಕೂಡ ಆಗ್ತಾ ಇರುವಂತದ್ದು, ಸ್ಥಳ ಮಹಾಜರು ಕೂಡ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ಕಚೇರಿಯಲ್ಲಿ ವಕೀಲರ ಜೊತೆ ಎಚ್.ಡಿ. ರೇವಣ್ಣ
ಸಮಾಲೋಚನೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸುಮಾರು 1 ಗಂಟೆ ವಕೀಲರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. SIT ಕಚೇರಿಯಲ್ಲಿ ವಕೀಲರ ಜೊತೆ ರೇವಣ್ಣ ಆಪ್ತ ಸಮಾಲೋಚನೆ ಕೂಡ ಮಾಡಿರುವಂತದ್ದು. ತನಿಖೆ ಅಧಿಕಾರಿಗಳ ವಿಚಾರಣೆ ಬಗ್ಗೆ ರೇವಣ್ಣ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಯನ್ನ ಮಾಡಿದ್ರು, ಕೇಸ್ನ ಬಗ್ಗೆ ರೇವಣ್ಣ ಮಾಹಿತಿಯನ್ನ ಕೂಡ ಪಡೆದಿರುವಂತದ್ದು ನೋಡ್ತಾ ಇದೀವಿ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ರೇವಣ್ಣ ವಕೀಲರ ಜೊತೆ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರವಾಗಿಯೂ ಕೂಡ ಸಹ ರೇವಣ್ಣ ಮಾತುಕತೆಯನ್ನ ನಡೆಸಲಿದ್ದು, ನಿನ್ನೆ ವಕೀಲರ ಜೊತೆ 1 ಗಂಟೆ ಸಮಯ ಮಾತನಾಡಲು ನ್ಯಾಯಾಧೀಶರು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ನೋಡ್ತಾ ಇದ್ವಿ, ಸಾಕಷ್ಟು ಬೆಳವಣಿಗೆ ಕೂಡ ಆಗ್ತಾ ಇರುವಂತದ್ದು ರಾಜಕೀಯದಲ್ಲಿ. ಇನ್ನು ಪ್ರಮುಖವಾಗಿ ಹಿರಿಯ ಅಧಿಕಾರಿಗಳ ಗುಪ್ತ ಸಭೆ ಕೂಡ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಇನ್ನು ದೇಶಕ್ಕೆ ಬಂದಿಲ್ಲ, ವಿದೇಶದಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನು ಕರೆತರುವ ಒಂದು ಸಾಹಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ನೋಡ್ತಾ ಇದ್ವಿ. ಪ್ರಮುಖವಾಗಿ ಹಿರಿಯ ಅಧಿಕಾರಿಗಳ ಸಭೆ ಕೂಡ ಆಗ್ತಾ ಇರುವಂತದ್ದು. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಈಗಾಗಲೇ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ HD ರೇವಣ್ಣ ಯಾವಾಗ ಬಂಧನ ಆಗ್ತಾರೆ, ಇತ್ತ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಮಗ ಪ್ರಜ್ವಲ್ ರೇವಣ್ಣಗಾಗಿ SIT ಕಾದುಕೊಳ್ತಿದೆ. ಇದಕ್ಕಾಗಿ ಕೇಂದ್ರೀಯ ತನಿಖಾ ದಳ ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು ನೋಡ್ತಾ ಇದೀವಿ. ನೋಟಿಸ್ ನೀಡಿದ್ರು ಕೂಡ ಪ್ರಜ್ವಲ್ ಮಾತ್ರ ಭಾರತಕ್ಕೆ ವಾಪಸ್ ಆಗಿಲ್ಲ ಇನ್ನೂ ಕೂಡ. ಹೀಗಾಗಿ ಅಧಿಕಾರಿಗಳ ತಂಡ ವಿದೇಶಕ್ಕೆ ತೆರಳಲು ಈಗಾಗಲೇ ಸಜ್ಜಾಗಿರುವಂತದ್ದು ನೋಡ್ತಾ ಇದೀವಿ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಗುಪ್ತ ಸಭೆ ಕೂಡ ಆಗಿರುವಂತದ್ದು. ಈ ಸಭೆಯಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಈ ಪ್ರಕರಣವನ್ನು ನೋಡಿದ್ರೆ ತುಂಬ ಗಂಭೀರತೆಯನ್ನು ಪಡೆದುಕೊಳ್ತಾ ಇದೆ. ಇದರ ಆಳ ಅಗಲ ವಿಸ್ತಾರ ತುಂಬ ದೊಡ್ಡದಾಗ್ತಾ ಇದೆ. ಯಾಕೆಂದರೆ ಅಷ್ಟರ ದೊಡ್ಡ ಮಟ್ಟದಲ್ಲಿ ಈ ಸ್ಕ್ಯಾಮ್ ಇರುವಂಥದ್ದು. ಇದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಇವ್ರಿಗೆ ಬೇಲ್ ಸಿಗದೇ ಇದ್ದರೆ SIT ಇನ್ನೂ ಹೆಚ್ಚಿನ ಅವಧಿಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತೇಳಿ ನ್ಯಾಯಾಲಯದ ಮೊರೆ ಹೋಗುವಂಥ ಸಾಧ್ಯತೆಗಳಿವೆ. ಹೀಗಾಗಿ SITಗೆ ರೇವಣ್ಣ ಅವರ ಏನು ಲಭ್ಯತೆ ಬಹಳ ಕಾಲ ಬೇಕಾಗಿರೋದ್ರಿಂದ ರೇವಣ್ಣ ಅವರಿಗೆ ಬೇಲ್ ಸಿಗುವ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಸುರೇಶ್, ಈಗಾಗಲೇ ನೋಡ್ತಾ ಇದ್ದೀವಿ, ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಏನಾದ್ರೂ ನಾವು ಹೋಗಿ ಅಧಿಕಾರಿಗಳನ್ನ ಮೀಟ್ ಮಾಡ್ತೀವಿ, ಅಂದ್ರೆ SIT ಅಧಿಕಾರಿಗಳ ವಶಕ್ಕೆ ಹೋಗ್ತೀವಿ ಅನ್ನೋ ಒಂದು ಮಾತು ಕೂಡ ಇತ್ತು. ಯಾಕಂತ ಹೇಳಿದ್ರೆ ಹೋಗಿ ಬರ್ಬೋದಾಗಿತ್ತು, ಅವ್ರ ವಿಚಾರಣೆ ಏನೋ ಇರುತ್ತೆ ಅದನ್ನ ಅಷ್ಟು ಮುಗಿಸಿ ಮತ್ತೆ ಬರ್ಬೋದು, ವಾಪಸ್ ಆಗ್ಬೋದಾಗಿತ್ತು. ಆದ್ರೆ ಇಲ್ಲಿ ನಿರೀಕ್ಷಣಾ ಜಾಮೀನು ಯಾವಾಗ ವಜಾ ಆಯ್ತು ಅವರನ್ನ ಬಂಧಿಸ್ತಾರೆ ಆ ಕೂಡಲೇ. ಆದ್ರೆ ಇಲ್ಲಿ ಪ್ರಮುಖವಾಗಿ ಬೆಳವಣಿಗೆ ಆಗ್ತಾ ಇರುವಂತದ್ದು ನೋಡ್ತಾ ಇದ್ರೆ, ಇನ್ನು ಸಂತ್ರಸ್ತ ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು ನೋಡ್ತಾ ಇದೀವಿ. ಇನ್ನು ಪ್ರಮುಖವಾಗಿ ದಿನಕ್ಕೊಂದು ಹೇಳಿಕೆಗಳು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು. ಇನ್ನು ಅನೇಕ ಆರೋಪಗಳು ಕೂಡ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಒಂದ್ ಕಡೆ ಎಲ್ಲಾದ್ರೂ ಜಾಮೀನನ್ನ ಮಂಜೂರು ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗತ್ತೆ. ಯಾಕಂತ ಹೇಳಿದ್ರೆ ಸಾಕ್ಷಿಗಳನ್ನ ನಾಶಪಡಿಸುವಂತಹ ಹಿನ್ನೆಲೆಯಲ್ಲೇ ಇವರಿಗೆ ಜಾಮೀನು ಕೂಡ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಪ್ರಮುಖವಾಗಿ ಈಗಾಗಲೇ HD ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಭಾರತಕ್ಕೆ ಬಂದಿಲ್ಲ. ಆ ಹಿನ್ನೆಲೆಯಲ್ಲೇ ಸಿಗುವಂತದ್ದು ಡೌಟ್ ಅಂತ ಹೇಳ್ಬೋದು. ಓಕೆ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ರವಿ. HD ರೇವಣ್ಣ ಅವರಿಗೆ ಬೇಲ್ ಸಿಗುವ ಸಾಧ್ಯತೆಗಳ ಬಗ್ಗೆ ಈಗ ಚರ್ಚೆ ಮಾಡಿದ್ದಾರೆ. ವಕೀಲರ ಜೊತೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿರುವಂಥದ್ದು. ಮುಂದಿನ ಕಾನೂನು ಹೋರಾಟ ಹೇಗೆ ನಡೆಸಬೇಕು, ಈ ಪ್ರಕರಣದಲ್ಲಿ ಯಾವ ರೀತಿ ಮುಂದಿನ ನಡೆಯನ್ನು ಯೋಜಿಸಬೇಕು, ಮತ್ತು ಬೇಲ್ ಪಡೆಯುವುದು ಹೇಗೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ HD ರೇವಣ್ಣ ಅವರು ಕಾನೂನು ಹೋರಾಟವನ್ನು ನಡೆಸಲು ತಮ್ಮ ಆಪ್ತ ವಕೀಲರೊಂದಿಗೆ ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ.